ಯಾಕೆಂದ್ರೆ ಇಷ್ಟೊಂದು ಅನ್ಯಾಯ ಮಾಡ್ಕೊಂಡು ನಮ್ಮ ಕಣ್ಣು ಮುಂದೆ ನಾವಿವತ್ತು ಯೋಗ್ಯತೆ ಗೊತ್ತಿದ್ದು ನಮ್ಗಿರ್ಬೇಕು ಅಂದ್ರೆ ಹೇಗಪ್ಪ ಹೆಂಗಿರೋನು ಹೇಳಿ ನೀವೇನೆ. ಅದಕ್ಕೋಸ್ಕರ ನಮ್ಮ ಬಂಧುಗಳಿಗೆ, ಯಾರೋ ರೈತಾಪಿ ಬಂಧುಗಳಿಗೆ ನಗರದೊಳಗೆ ಅವರಲ್ಲಪ್ಪ, ನಾಗರಿಕರು ಅವ್ರಿಗೂ ಕೂಡ ಹೇಳ್ತಿದ್ದೀವಿ. ಈಗ ನಮ್ಮವ್ರು ಕೆಲವರು ಹೇಳ್ತಿದ್ರು, ರೈತರಿಗೆ ಏನಿಲ್ಲ ಅಂತಿದ್ದಲ್ಪ ನೀನು, ರೈತರಿಗೆ ಓಡಾಟಕ್ಕೆ ಬೆಳ್ಕೊಂಡವ್ರು ರೈತರಿಗೆ ಬೆಳೆಗಿಲ್ಲ. ನಮ್ಮ ಹುಡುಗ ಹೇಳ್ತಿದ್ದು, ರೈತರು ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ನಗರದಾಗಿರ್ತಕ್ಕಂಥವ್ರಿಗೆ ಮುಖ ತೊಳೆಯೋಕೆ ನೀರಿಲ್ಲ ಅಂತ ಹೇಳ್ತಿದ್ರು. ಈ ಥರ ಆದಾಗ ನಮ್ಮ ಗತಿ ಏನಾಗುತ್ತೆ? ಇವಾಗ ನಾನು ಕೃಷ್ಣಪ್ಪ ಅವರು ನಮಗೆ ಯಾಕೆಂದರೆ ನಿಮ್ಮನ್ನೆಲ್ಲ ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾವು ಜೊತೆಗೆ, ಯಾಕೆಂದರೆ ನಮ್ಮನ್ನು ಇಷ್ಟು ಮಹಾನ್ ಬಾರುಗಳು ಮನುಷ್ಯರು ಮಾಡವ್ರೆ. ನಾವು ಸತ್ರು ಮಾಜಿ MLA ಆಗ್ತೀವಿ, ಮಾಜಿ ಮಂತ್ರಿ ಆಗ್ತೀವಿ. ಈ ಕೃಷ್ಣಪ್ಪ ಇಡೀ ರಾಜ್ಯಕ್ಕೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿದ್ದ ಮನುಷ್ಯ, A to Z ಎಲ್ಲ ಗೊತ್ತು. ಹಂಗಿದ್ದು ಈ ಥರ ಅನ್ಯಾಯ ಮಾಡ್ತಾರೆ. ನಾವು ಕಣ್ಮುಚ್ಚಂಗೆ ಕುಂತ್ಕೊಂಡ್ರೆ ಇವ್ರಿಗೆಲ್ಲ ವಿಷ ಹಾಕ್ಬೇಕಲ್ಲ ನಾವು. ಅದಕ್ಕೋಸ್ಕರ ಹೋರಾಟ ಮಾಡೋದು ಸತ್ಯ. ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತೇನಾದ್ರು ಮಾನ ಮರ್ಯಾದೆ ಇದ್ರೆ ಅವ್ರ ಗಾಡಿಗಳು ವಾಪಸ್ ತಗೊಂಡು ಹೋಗ್ಬೇಕು. ಎಲ್ಲ ಕವರ್ ಆಗ್ತದೆ ಮೀಡಿಯಾ. ಅವತ್ತು ಹೇಳಿದ್ರು ಕೆಲಸನ ನಿಲ್ಲಿಸ್ತೀವಿ 6ನೇ ತಾರೀಕಿನಲ್ಲಿ ಅಂತ. ಇದ್ರ ಮಧ್ಯೆ ಇವೆಲ್ಲ ಇತ್ತಾನು ಬಂದ್ಬಿಟ್ಟಿದೆ ದೊಡ್ಡ ನೋಡಿ. ಒಂದು ಸ್ವಲ್ಪ ಅವಲೋಕನ ಮಾಡಿ, ಅದು 10 ಅಡಿ ಹೈಟ್ ಇದೆ, 12 ಅಡಿ ಹೈಟ್. ಅದು ಪೈಪ್ ಹಾಕಿದ್ರೆ ಗುಬ್ಬಿಗೆ, CS ಪುರಕ್ಕೆ, ಮುಂದಕ್ಕೆ ಮಧುಗಿರಿ, ಕೊರಟಗೆರೆ, ತುಮಕೂರು, ಬೇರೆ ಎಲ್ಲಿಗಾರ ಒಂದು ಹನಿ ನೀರು ಹೋಯ್ತದೇನ್ರಿ? ಅದರಿ ಇದು ಅವೈಜ್ಞಾನಿಕವಾದ ವಿಚಾರ. ಈಗಾಗಲೇ ಆ 900 ಚಿಲ್ಲರೆ ಕೋಟಿ ದುಡ್ಡನ್ನು ಖರ್ಚು ಮಾಡಿ ಮಾಡರ್ನೈಸ್ ಆಗಿದೆ ಚಾನಲ್ TBC. ಹಾಗಾಗಿ ನೀರು ನೇರವಾಗಿ 600 MCFT ವಾಟ್ರು ಹುಡುಗಲ್ಲಿ ಹೋಗಿ ರೆಡಿ ಇದೆ.
ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ, ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಆದರೆ ಏನೋ ನಮ್ಮ ವಾಸು ಏನೋ ಮಾತಾಡಿದ್ದಾನೆ, ಅದ್ರ ಬಗ್ಗೆ ನಾನು ಏನು ಹೇಳಕ್ ಬಯಸಲ್ಲ. ಅವನು ಹಳ್ಳಿಕಲ್ ಮನುಷ್ಯ, ಈ ಹೋಬಳಿ ಅವನಿಗೆ ರಾಜಕೀಯ ಶಕ್ತಿ ತುಂಬಿದ್ದು. ಇಲ್ಲಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಆಗಿದ್ದಾರೆ. ಆದ್ರೆ ತಡಿಯಪ್ಪ, ಬರೀ ಇಲ್ಲಪ್ಪ, ಟ್ರಿಪ್ ಶೀಟ್ ಎಲ್ಲ, ಓಯ್ ಟ್ರಿಪ್ ಶೀಟ್ ಅಲ್ಲಿ